ಒಳ್ಳೆ ಅದ್ಭುತವಾದ ಮುದ್ದಾದ ಬಾಲ ಗಣಪತಿನ ಸೆಲೆಕ್ಟ್ ಮಾಡಿದೀವಿ. ನಮ್ಮ ಮನೆ ಗಣೇಶನ ಖುಷಿಯಿಂದ ತಗೊಂಡು ಹೋಗ್ತಾ ಇದೀವಿ. ಚೆನ್ನಾಗಿದ್ದೀವಮ್ಮ, ನೀವ್ ಚೆನ್ನಾಗಿದ್ದೀರಾ? ಯಶು ಗೌರಿ ಸಿಗ್ತಾ ಬಾಬಾ ರಾಮದೇವ್ ಹತ್ರ ನಿಂತ್ಕೊಂಡ್ ಗೌರಿ ಕೇಳ್ದೆ ಎಲ್ಲಿಂದ ಕೊಡ್ತಾರಮ್ಮ. ನೋಡಿ ಅಮ್ಮ, ಹಬ್ಬ ಶಾಪಿಂಗ್ ಸಾಕಾಗ್ತದೆ ಗುರು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಮೊದಲಿಗೆ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಅಂತೂ ಇಂತೂ ಸತತ ಪ್ರಯತ್ನಗಳಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ 50,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಕಂಗ್ರಾಚುಲೇಷನ್. ಸೊ ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ಯಾಕೆಂದ್ರೆ ಕಷ್ಟ ಇದೆ ರೀ, ಇದು ಯಾವುದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಇದ್ದಂಗಲ್ಲ. ಸೊ ಯೂಟ್ಯೂಬ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಅದರಲ್ಲೂ ಇಷ್ಟು ಜನ ಸಬ್ಸ್ಕ್ರೈಬರ್ ಆಗೋದು ಬಹಳನೇ ಕಷ್ಟ ಇದೆ. ಸೊ ನನಗೆ ಅಂತೂ ಇಂತೂ 50,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನೂ ನನ್ನ ಚಾನಲ್ ಯಾರು ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ಕಲಾವಿದರನ್ನ ಬೆಳೆಸಿ, ಹರಸಿ, ಹಾರೈಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಇವತ್ತು ಒಂದು ಹೊಸ ದಿನ, ಹೊಸ ಬ್ಲಾಗ್. ಗಣೇಶನ ಹಬ್ಬನ ಪ್ರತಿ ವರ್ಷ ನಾವು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಏನೋ ಒಂದು ವಿಶೇಷವಾದ ಭಕ್ತಿ, ವಿಶೇಷವಾದ ಒಲವು ಗಣೇಶನ್ ತರೋದು, ಪೂಜೆ ಮಾಡೋದು, ಅದೊಂಥರ ಆಚರಣೆಗಳೇ ಚಂದ. ಸೊ ಇವತ್ತು ಕೂಡ ಗಣೇಶನ ತರಕ್ ಹೋಗ್ತಾ ಇದೀವಿ. ಸೊ ದ ಎಂಟೈರ್ ವ್ಲಾಗ್ ವಿಲ್ ಬಿ ಗೌರಿ ಗಣೇಶ ವ್ಲಾಗ್. ಸ್ಕಿಪ್ ಮಾಡದೆ ನೋಡಿ ಗೌರಿ ಗಣೇಶ ವ್ಲಾಗ್. ನೋಡ್ರಿ, ಇಲ್ಲಿ ಬರ್ತಿದ್ದಂಗೆ ಒಂದಾದ್ಮೇಲೆ ಮೆಟ್ರೋ ಸ್ಟೇಷನ್ ಪಕ್ಕನೆ ಆರ್ ನಗರಲ್ಲಿ ಒಂದು ಸಿಗುತ್ತೆ, ನಾಯಂಡಹಳ್ಳಿಯಲ್ಲಿ ಒಂದು ಸಿಗುತ್ತೆ, ತಿರ್ಗಾ ದೀಪಾಂಜಲಿ ನಗರ ಅಂತ ಸಿಗುತ್ತೆ. ಏನ್ ಹೇಳಿಯಪ್ಪ ನಮ್ ಈ ಏರಿಯಾಪ್ಪ ಆರ್ ನಗರಿಂದ ಒಳ್ಳೆ ಮಜಾ, ಎಲ್ಲಾ ಕಡೆ ಸೌಕರ್ಯ. ನಾನು ಆಗ್ಲೇ ಹೇಳಿದೆ ಇವತ್ತು ಫುಲ್ ಎಂಟೈರ್ ದಿನ ಗಣೇಶ ಗೌರಿ ಹಬ್ಬದ ವ್ಲಾಗ್ ಇರುತ್ತೆ ಅಂತ. ಅಂದ್ರೆ ಇದೇನ್ ಗೊತ್ತಾ, ಬರೀ ಗಣೇಶನ ತಗೊಂಡು ಮಾರ್ಕೆಟ್ ಅಲ್ಲಿ ನಾವ್ ಏನೇನೆಲ್ಲ ಪರ್ಚೇಸ್ ಮಾಡ್ತೀವಿ, ಹೂವು, ಹಣ್ಣು, ಹಾರ, ತುರಾಯಿ, ತೆಂಗಿನಕಾಯಿ, ಹಾರ ತುರಾಯಿ ಅಂತಾರೆ ಕಣೆ. ಕನ್ನಡ ಕಲ್ತ್ಕೋ ಫಸ್ಟ್. ಯಾವ ಕನ್ನಡನ ಇದು? ಹೌದು, ಹಂಗಂತಾರೆ. ನನಗೆ ಹೇಳ್ಬೇಕಲ್ಲ, ನನ್ಗೇನ್ ಗೊತ್ತಾಗುತ್ತೆ? ಹೌದು, ಹಂಗಂತಾರೆ. ಹೌದು. ಸೊ ಇದನ್ನೆಲ್ಲ ಪರ್ಚೇಸ್ ಮಾಡಿ ಮಾರ್ಕೆಟ್ ಹೋಗಿ ಗಣೇಶ ಈ ಯಾವ್ದೋ ಏರಿಯಾ ಹೋಗ್ತಾರೆ ನಾವು, ಮಲ್ಲೇಶ್ವರಂಗೆ ಹೋಗಿ ಗೌರಿ ಗಣೇಶನ ತಗೋತಾ ಇದ್ದೀವಿ. ಸೊ ಯಾರ್ಯಾರೆಲ್ಲ ಗೌರಿ ಗಣೇಶನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇರೋ, ಈಗ ಸಣ್ಣ ಪುಟ್ಟ ಗಣೇಶ ನಿಮ್ಮ ಮನೇಲಿ ಇಟ್ಟು ನಿಮ್ಮ ಮನಸ್ಫೂರ್ತಿ ಭಕ್ತಿಯಿಂದ ಮನೇಲಿ ಆಚರಿಸ್ತಾ ಇದೀರೋ ಅವರೆಲ್ಲ ಕಮೆಂಟ್ ಮಾಡಿ, ಟ್ಯಾಗ್ ಮಾಡಿ, ಸಾಧ್ಯ ಆದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ಆ ಫೋಟೋನ ಶೇರ್ ಮಾಡಿ. ಯಾಕೆ ಗೊತ್ತಾ, 21 ಗಣೇಶನ್ ನೋಡಿದ ಭಾಗ್ಯನೂ ಬರುತ್ತೆ. ಆ 21 ಹೋಗಿ 200, 300, 2,000 ಆಗ್ಲಿ, ಎಲ್ಲ ಫೋಟೋ ಕಳಿಸಿ ಎಲ್ಲಾ ಗಣೇಶನ ನೋಡಿ ನಾನು ಎಷ್ಟು ಆಶೀರ್ವಾದ ತಗೊಂತೀವಿ. ಏನಮ್ಮ? ನನಗೆ ಗೌರಿ ಗಣೇಶ ಹಬ್ಬ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಈ ರೋಡಲ್ಲೆಲ್ಲ ನಾನು ಎವ್ರಿ ಟೈಮ್ ವರಮಹಾಲಕ್ಷ್ಮಿ ಆಗಿದ ತಕ್ಷಣ ಕಾಯ್ತಾ ಇರ್ತೀನಿ, ಗೌರಿ ಗಣೇಶ ಹಬ್ಬ ಬರುತ್ತೆ. ಬಿಕಾಸ್ ಫುಲ್ಲು ದಾರಿ ಉದ್ದಕ್ಕೂ ಗೌರಿ ಗಣೇಶನ ಕೂರ್ಸಿರ್ತಾರೆ. ಅದನ್ನೆಲ್ಲ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಆಮೇಲೆ ಸಣ್ಣ ವಯಸ್ಸಲ್ಲೆಲ್ಲ ನಾವು ಎಲ್ಲಾರ ಮನೆಗೂ ಹೋಗ್ಬಿಟ್ಟು, ನಿಮ್ಮ ಮನೇಲಿ ಗಣೇಶ ಕೂರ್ಸಿದಾರ, ಗೌರಿ ಕೂರ್ಸಿರುತ್ತೆ ಬಿಟ್ಟು ಎಲ್ಲಾರ ಮನೆಗೂ ಹೋಗಿ ಅಕ್ಷತೆ ಕಾಳೆಲ್ಲ ಹಾಕ್ಬಿಟ್ಟು ಬರ್ತಾ ಇದ್ವಿ. ಬಟ್ ಈಗಿನ ಮಕ್ಕಳಿಗೆ ಅದೆಲ್ಲ ಅಭ್ಯಾಸ ಇದೆಯಾ ಇಲ್ವಾ ಅನ್ನೋದೇ ನನ್ಗೆ ಎಷ್ಟು ಪ್ರಶ್ನೆ. ಇಲ್ಲ ಚಿನ್ನ, ಖಂಡಿತವಾಗ್ಲೂ ಇದೆ. ಬಟ್ ಏನು ಅಂದ್ರೆ ಬೇರೆ ತರ ಆಗಿದೆ ಅಷ್ಟೇ. ಮುಂಚೆ ಗೌರಿ ಗಣೇಶ ಕೂಡ್ಸಿರಂತ ಬಂದು ನಮಸ್ಕಾರ ಮಾಡೋದು. ಇವತ್ತು ಅದ್ ಯಾವ್ದೋ ಎಲ್ಲೋ ಬಳೆ ಶಾಪ್ ಅಲ್ಲೋ ಎಲ್ಲೋ ಒಂದು ಸ್ಟೇಷನರಿ ಶಾಪ್ ಅಲ್ಲಿ ಬುಕ್ ತಗೊಂಡ್ಬಿಡ್ತಾರೆ, ಒಂದ್ ಪಿಂಕ್ ವೋಚರ್ ತರ ತಗೊಂಬಂದ್ ಚಂದ ವಸೂಲಿ. ಗಣೇಶ ಕುಂಡ್ರಿಸ್ತಾ ಇದೀವಿ ಕೊಡಿ, ಹೆಂಗ್ ಗೊತ್ತಾ ಅವಾಜ್, ಅದು ಏನು ಕೇಳೋದಿಲ್ಲ ಅವಾಜ್. ರೋಡಲ್ಲಿ ಗಣೇಶ ಕುಂಡ್ರಿಸ್ತಾ ಇದೀವಿ ಕೊಡ್ರಿ ಅಂತ
ಅವ್ರು ಹಂಗ್ ಕೇಳಕ್ ಬರ್ತಾರಲ್ವಾ, ಅವಾಗ ನಾನು ಹೇಳ್ತೀನಿ ಹೌದು ನಾನು ಗಣೇಶ ಕೂರಿಸ್ತಾ ಇದೀನಿ, ನನ್ಗೂ ದುಡ್ಡು ಕೊಡಿ ಅಂತ ಹೇಳ್ತೀನಿ. ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೆಂಗೆ ಅವರು ಕೂರಿಸ್ತಾರೆ, ನಾನು ಕೂರಿಸ್ತೀನಿ. ಆಹಾ ಹೆಂಗೆ ನನ್ ಜನರು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಯಪ್ಪ ಹೆವಿ ಬ್ರೈನ್. ಇಲ್ಲಿ ಒಟ್ಟಲ್ಲಿ ಗೌರಿ ಗಣೇಶ ಹಬ್ಬನ ನೀವೆಲ್ಲ ಯಾವ್ಯಾವ ತರ ಆಚರಣೆ ಮಾಡ್ತಾ ಇರಿ ದಯವಿಟ್ಟು ಹೇಳಿ. ಹಾಗೆ ಎಲ್ಲೆಲ್ಲಿ ಅದ್ದೂರಿಯ ಗೌರಿ ಗಣೇಶ ಕೂಡಿಸ್ತಾರೆ ಅಂದ್ರೆ ಒಂದು ಏರಿಯಾ ಆಗಿರ್ಬೋದು, ಒಂದು ಊರಾಗಿರ್ಬೋದು, ಎಲ್ಲ ಹೇಳಿ ನೋಡೋಣ. ಸಾಧ್ಯ ಒಂದ್ 2-3 ದಿನದಲ್ಲಿ ಬರೋ ಪ್ರಯತ್ನ ಮಾಡ್ತೀನಿ ನಾನು. ಬಂದು ಅದನ್ನು ಒಂದು ಕವರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕೆ ಬನ್ನಿ ಗೌರಿ ಗಣೇಶ ತರೋಣ. ಗಣಪತಿ ಬಪ್ಪ ಮಂಗಳಮೂರ್ತಿ ಮೌರ್ಯ. ನೋಡಿದ್ರು ಗಣೇಶ ನೋಡ ಎಷ್ಟು ಚಂದ ನೋಡ, ನಮ್ಮ ಗಣೇಶ ನೋಡ ಎಷ್ಟು ಚಂದ ನೋಡ. ಅವೆಲ್ಲ ಚೆನ್ನಾಗಿರ್ತಿಪ್ಪ. ನಿಮ್ ಪ್ರೋಗ್ರಾಮು ಬಿಡ್ತೀರಾ ನೋಡ್ತೀವಿ. ಗಿಚ್ಚಿ ಗಿಲಿ ಗಿಲಿ ಇನ್ನೊಂದ್ ಯಾವ್ದಾದ್ರು ಎಲ್ಲ ಕಲರ್ಸ್ ಕನ್ನಡನೇ ಜಾಸ್ತಿ ನೋಡೋದು. ಹೌದಾ? ನೋಡ್ತೀರಾ? ನಂದು ನಿಮಗೆ ಯೂಟ್ಯೂಬ್ ಚಾನಲ್ ಇದೆ. ಹೌದಾ? ಅದು ನೋಡ್ಬೇಕು. ಹೌದಾ? ಟಿವಿಯಲ್ಲಿ ನೋಡಿ, ಅದ್ರಲ್ಲಿ ಬರ್ತಾ? ಟಿವಿಯಲ್ಲಿ ಯೂಟ್ಯೂಬ್ ಅದ್ರಲ್ಲಿ ನೋಡ್ಬೇಕು. ಅದ್ರಲ್ಲಿ ಏನ್ ಪ್ರೋಗ್ರಾಮ್ ಕೊಟ್ಟಿದ್ದೀರಾ? ಏನೋ ಹಿಂಗೆ ಬರ್ತೀವಿ ನೋಡಿ, ನೀವು ಬರ್ತೀರಾ? ಹೌದು, ಯೂಟ್ಯೂಬ್ ಅಲ್ಲ? ಹೌದು. ಸರಿ ಬಿಡಪ್ಪ, ಬನ್ನಿ. ಚೆನ್ನಾಗಿರಪ್ಪ. ಆಯ್ತು. ಅಂತೂ ನೀವು ಚೆನ್ನಾಗಿರಿ. ಕಂಗ್ರಾಜ್. ನಾನ್ ಅನ್ಕೊಂಡೆ ಪಾಪು ಆಗ್ತಿದೆ, ಅದಕ್ಕೆ ನೀವು ಬಂದಿಲ್ಲ ಅಂತ. ನೀವ್ ಹೇಳ್ತಾ ಇರ್ತಾರಲ್ಲ ನಾವು ಪಾಪು 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 ಅಂತ. ಇವಳನ್ನೇ ಪಾಪು ಅಂತ ಕರೆಯೋದು ನಾನು. ಇನ್ನೊಂದ್ ಆಗ್ಲಿ ಪಾಪ ನಿಮ್ ಜೊತೆಗೆ. ಇನ್ನೊಂದು ಬೇಡ, ಇವಳೊಬ್ಳೆ ಸಾಕು. ಮಗು ಆಗ್ಲಿ, ಈ ಪಾಪು ಇದೊಂದೇ ಸಾಕು. ಈ ಪಾಪು ಒಂದೇ ಸಾಕು, ಇನ್ನೇನ್ ಯಾರು ಕಟ್ಕೊಂತೀರಾ? ಅದಕ್ಕೆ ಬೇಡ ಅಂತ. ಯಾಕೆ ಬೇಡ ಬೇಡ, ನಮ್ಮ ಹುಡುಗಿ ಒಂದೇ ಸಾಕು, ನೀವು ಒಂದೇ ಸಾಕು, ಮಗು ಒಂದಾಗ. ಆಯ್ತು, ಥ್ಯಾಂಕ್ ಯು. ತಾರಮ್ಮನ್ಗೆ ಸುಜನ್ಗೆ ಎಲ್ಲರಿಗೂ ಕೇಳಿದೆ ಅಂತೇಳಿ. ಆಯ್ತು. ಇವ್ರಿಗೆ ಗಿಚ್ಚಿಗಿಲಿ ಇರ್ತಾರಲ್ಲ ಅವ್ರಿಗೂ ಕೇಳಿದೆ ಅಂತೇಳಿ. ಆಯ್ತು, ಸರಿ. ಸಾಧುಕೋಗಿಲ್ಲ, ಶ್ರುತಿ ಎಲ್ಲರಿಗೂ ಕೇಳಿದೆ ಅಂತ ಹೇಳಪ್ಪ. ಓಕೆ, ಥ್ಯಾಂಕ್ ಯು. ಬಾಯ್. ಹ್ಯಾಪಿ ಗೌರಿ ಗಣೇಶ. ನಾನು ಸಿನಿಮಾ ಅದೇ ಹೇಳಕ್ ಬಂದೆ, ನೀವೇ ಕೈ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ಗೌರಿ ಗಣೇಶ ಶುಭಾಶಯ. ಥ್ಯಾಂಕ್ ಯು. ವಿಶ್ ದ ಸೇಮ್. ಥ್ಯಾಂಕ್ ಯು. ಗಣೇಶ ತಗೋಣ ಅಂತ ಬಂದೆ, ನೋಡಿ ಯಾರಿದ್ದಾರೆ. ಇದು ನಮ್ಗೆ ಏನೋ ಮಾಡ್ತಾವಲ್ಲ ಇಲ್ಲಿ. ನಿಮ್ದು ಗಣಪತಿ ವಿಶೇಷವಾಗಿ ಗಣಪತಿನ ಅದ್ರ ಜೊತೆ ಸೆಲ್ಫಿನೂ ತಗೊಂಡಿದೀವಿ. ಹೌದಾ? ಗಣಪತಿ ಎಷ್ಟು ಮುದ್ದಾಗಿದೆ ಕ್ಯಾಮ್ರಾ. ಇವ್ರ ಗಣಪತಿ ನಾವು ಈ ಸರಿ ಅವ್ರ ಮನೆಗೆ ಹೋಗ್ತೀವಿ ಸರ್. ಹೋಗೋಣ, ಟೈಮ್ ಇದೆ. ಫಸ್ಟ್ ಶೂಟಿಂಗ್ ಹೋಗಿದ್ವಿ. ಸರ್ ಒಬ್ಬಟ್ಟು ತುಂಬಿಟ್ಟೆಲ್ಲ ಮಾಡ್ತೀವಿ ಸರ್. ಹೌದೇ? ಅವ್ರ ಬಿಸಿನೆಸ್ ನಿಂಗೆ ಇಟ್ಕೊಳ್ತೀನಿ ಸರ್. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಅದ್ರ ಹೌದೇ? ನೋಡಿ ಇಲ್ಲಿ ಇವ್ರಿಗೆ ಯಾವ್ದು ನೋಡೇ ಬಿಟ್ರಾ? ಇಂದ ನಡೀತಾ ಇದೆ ಶೂಟಿಂಗ್. ನೋಡಿ ಹಿಂಗೆ ಬಂದ್ವಿ, ಶೂಟಿಂಗ್ ಆಗೋಯ್ತು. ಆಗ್ಲಿ ಬಿಡಿ, ಎಲ್ಲ ನಮ್ಗೇನಾಗ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. 2024 ಸ್ಟೇಸ್ ಮಾಡ್ಬೇಕು. ಅವ್ರು ಯಾವ್ದು ಹಳೇದ್ ಹಾಕೊಂಡ್ಬಿಟ್ಟು ಓಡಿಸ್ತವ್ರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ವಿಶೇಷವಾಗಿ ಏನಾದ್ರು ಹೇಳಿ ಗೌರಿ ಗಣೇಶ. ವಿಶೇಷವಾಗಿ ಗೌರಿ ಗಣೇಶ ಹಬ್ಬ ಏನು ಮಾಡಕ್ಕಾಗಲ್ಲ. ಇಷ್ಟೊಂದು ಝೂಮ್ ಹಾಕ್ಬಿಟ್ರೆ ನಾನು ಬಾಳ ಅದಕ್ಕೋಸ್ಕರ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಬಹಳ ಚೆನ್ನಾಗಿದೆ. ಯಾವ್ದೋ ಬೆಟ್ಟಗುಡ್ಡ ರೀಟ್ರೀಟ್ ಅಂತ ಮಾಡ್ಕೊಂಡಿದ್ದಾರೆ ಚಿಕ್ಕಮಂಗ್ಳೂರ್ ಕಡೆ, ಬಹಳ ಚೆನ್ನಾಗಿದೆ. ನನ್ನೂ ಕರೆದಿದ್ರು, ಅದು ನಾವು ಹೋಗಕ್ಕಾಗಿಲ್ಲ ಅಷ್ಟೇ. ಅಲ್ಲಿ ಹೋಗಿದ್ದಾಗ ಪ್ರಸಾದ ತೀರ್ಥ ಜೋರಾಗಿತ್ತು, ಅದಕ್ಕೆ ಸುಮ್ಮನಾಗ್ಬಿಟ್ಟೆ ನಾನು. ಅಂದ್ರೆ ಅಲ್ಲಿ ಗಣೇಶ ಅಲ್ಲಿ ಇಟ್ಟಿದ್ದಾರೆ, ತೀರ್ಥ ಪ್ರಸಾದ ಎಲ್ಲವೂ ಕೂಡ ಚೆನ್ನಾಗಿದೆ. ಅವ್ರು ಒಳ್ಳೇದಾಗ್ಲಿ ಬೆಟ್ಟಗುಡ್ಡ ರೀಟ್ರೀಟ್ಗೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಇವತ್ತು ಗಣಪತಿ ಹಬ್ಬದ ದಿನ ಅವರು ಸಂಸಾರ ಸಮೇತ ಬಂದಿದ್ದಾರೆ. ಒಳ್ಳೆ ಗಣಪತಿನ, ಅದು ಮಣ್ಣಿನ ಗಣಪತಿನ ಆಯ್ಕೆ ಮಾಡ್ಕೊಂಡು ಅದನ್ನ ಪೂಜಾ ವಿಧಾನಗಳನ್ನ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿ ಗಣಪತಿ ಬಿಡಬೇಕು ಅಂತ ಬಂದಿದ್ದಾರೆ. ಅವ್ರಿಗೆ ಶುಭ ಆಗ್ಲಿ. ಬರೋ ವರ್ಷ ಒಂದು ಗೌರಿನೋ ಗಣೇಶನೋ ಅವ್ರಿಗೆ ಬರಲಿ ಅಂತ ಆಶೀರ್ವಾದ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ಒಳ್ಳೇದ್ ಮಾಡಿ. ಯಾವ್ದೋ ಕೆಮಿಕಲ್ ಗಣೇಶಗಳನ್ನ ಇಟ್ಟು ಮುಂಡ ಮೋಚ್ಕೊಬಿಡಿ. ಮಣ್ಣಿನ ಗಣಪತಿ, ಎಕೋ ಫ್ರೆಂಡ್ಲಿ ಗಣಪತಿನ ಕೂರಿಸಿ. ಒಳ್ಳೇದಾಗ್ಲಿ. ಆಯ್ತು, ನಮಸ್ಕಾರ. ನಮಸ್ಕಾರ. ಇದು ನಮ್ಮ ಇಷ್ಟು ಇಲ್ಲಿ ಬಾಯಿಲೆ ತಂದು ಇಟ್ಬಿಡ್ತಾರೆ. ಇಲ್ಲ ಕಣ, ವೈರಲ್ ಇದೆ. ಸೇವ್ ಮಾಡಿಲ್ವಾ? ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವಾಗ ತಾನೇ ನಿರಂಜನ್ ದೇಶಪಾಂಡೆ ಅವ್ರ ಮನೆಯಲ್ಲಿ ಇಡೋ ಗಣಪತಿನ ನೋಡ್ಕೊಂಡ್ ಬಂದಿದ್ವಿ. ತುಂಬಾ ಚೆನ್ನಾಗಿದೆ. ಫುಲ್ ಗಣಪತಿನ ಹೇಗೆ ಕೂರಿಸ್ತಾರೆ ಅನ್ನೋದನ್ನ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಾರೆ, ನೋಡಿ ಮಿಸ್ ಮಾಡಬೇಡಿ. ನಾನು ಹಬ್ಬಕ್ಕೆ ಬರ್ತಾ ಇದ್ದೀನಿ. ಓಕೆ.
ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೀರಿಯಸ್ಲಿ ಈ ಸರಿ ಗಣೇಶ ಕನ್ಫ್ಯೂಸ್ ಆಗ್ತದೆ ರೀ ನಂಗೆ. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಗೊತ್ತಾಗ್ತಿಲ್ಲ. ನೋಡಿದ್ದೆಲ್ಲ ಚೆನ್ನಾಗಿದೆ, ನೋಡಿದ್ದೆಲ್ಲ ಮುದ್ದಾಗಿದೆ, ಅದ್ಭುತವಾಗಿದೆ. ಆಹಾ, ಆಕ್ಚುಲಿ ನಿಮ್ಮನ್ನೇ ಕೇಳ ಅಂತಿದೆ ಯಾವ್ದು ತಗೋಣ ಹೇಳಿ ಅಂತ. ಬಟ್ ಇವತ್ತೇ ತಗೊಂಡು ಹೋಗ್ಬೇಕು. ಹಾಗಾಗಿ ನೆಕ್ಸ್ಟ್ ಟೈಮ್ ಇಂದ ಮುಂಚೆನೆ ಬಂದು ಒಂದು ವ್ಲಾಗ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ ನೀವೇ ಅಂತ. ಬಟ್ ಸದ್ಯಕ್ಕೆ ಒಂದು ಒಳ್ಳೆ ಅದ್ಭುತವಾದ ಮುದ್ದಾದ ಬಾಲ ಗಣಪತಿನ ಸೆಲೆಕ್ಟ್ ಮಾಡಿದೀವಿ. ನೋಡ್ತೀರಾ ಹೇಗಿದೆ ಅಂತ? ಬನ್ನಿ ತೋರಿಸ್ತೀನಿ. ಅಲ್ಲ ರೀ, ಗಣೇಶ ಬೇಗ ಸೆಲೆಕ್ಟ್ ಆಯ್ತು, ಹೆಂಗೋ ಮಾಡಿ. ಬೇಗನಿಲ್ಲ, 2 ದಿನ ಆಯ್ತು. ಗೌರಿನ ಸೆಲೆಕ್ಟ್ ಮಾಡಕ್ ನಾನು ಎಂತಿ ಒಪ್ತಾನೆ ಇಲ್ಲ. ಅದ್ ಚೆನ್ನಾಗಿಲ್ಲ, ಇದ್ ಚೆನ್ನಾಗಿಲ್ಲ, ಹಿಂಗಿಲ್ಲ, ಕಳೆ ಇಲ್ಲ, ಮುಖದಲ್ಲಿ ಇದ್ದಿಲ್ಲ, ಒಡವೆ ಇಲ್ಲ, ಅರ್ಶನ ಇಲ್ಲ, ಬ್ಲೌಸ್ ಸೀರೆ ಮ್ಯಾಚಿಂಗ್ ಇಲ್ಲ ಗೌರಿಗೆ ಅಂತ ಹೇಳಿ ಏನ್ ಹೇಳೋಣ ಹೇಳಿ. ಇದು ಆಯ್ತನಮ್ಮ, ಎಷ್ಟೊತ್ತಮ್ಮ? ಗಣೇಶ ಅಂತೂ ಮುದ್ದಾಗಿರ, ತಾಯಿನೂ ಮುದ್ದಾಗಿರ್ಬೇಕು ತಾನೆ. ಅದಕ್ಕೆ ಒಂದು ಗೌರಿನ ನಾನು ಸೆಲೆಕ್ಟ್ ಮಾಡಿದೀನಿ. ಮಾಡಿದ್ಯಾ? ಇಲ್ಲಿ ಇಲ್ಲಿ ಹೌದು. ಗಣೇಶನ್ಗಿಂತ ದೊಡ್ಡದಾಗಿದ್ಯಲ್ಲಮ್ಮ. ಅಮ್ಮ ಇವಾಗ ದೊಡ್ಡದಾಗಿರ್ಬೇಕು, ಅಮ್ಮ ತಾನೆ ಬಟ್ ಬರೋದು. ನಮ್ಮ ಮನೆ ಬಕೆಟ್ ಅಲ್ಲಿ ಹೋಗಲ್ಲಪ್ಪ ಇದು. ಆಗಲ್ಲಪ್ಪ, ತುಂಬಾ ದೊಡ್ಡದಾಯ್ತಮ್ಮ, ತುಂಬಾ ದೊಡ್ಡದಾಯ್ತು. ಚಿಕ್ಕ ತಗೋ ದಯವಿಟ್ಟು, ಸ್ವಲ್ಪ ಚಿಕ್ಕ ತಗೋ. ಇದೆಲ್ಲ ತಗೊಳ್ಳೇದು ಅಮ್ಮ. ಇಲ್ಲಿ ಮೂಗು ಏನು ಇಲ್ಲ. ಯಾವ್ದಮ್ಮ ಅದು? ನೋಡಪ್ಪ, ಅದು ಮಣ್ಣ POP. ಮಣ್ಣೆ ಮೂಗ್ ಚೆನ್ನಾಗಿದೆ. ಏನಾಗಿದೆ? ಮೂಗ್ ನಟ್ಟದು. ಮೂಗ್ ನತ್ತು ಬೆಲ್ಲ ನಿಂಗೆ ಇದಿಲ್ಲ ಅಂದ್ರೆ ಬೇರೆ ಕಡೆ ತಗೋಣ ಅಷ್ಟೇ. ನಂಗೆ ಈ ಸೈಜ್ ಗೌರಿ ಬೇಕು. ಆ ಸೈಜ್ ಗೌರಿ ಅಂದ್ರೆ ಇನ್ನು ಆಚೆ ನೋಡೋಣ ಬಾ. ಇಲ್ಲಿ ಇದೆಯಲ್ಲಮ್ಮ ಈ ಸೈಜ್ ಗೌರಿ, ಚೆನ್ನಾಗಿದೆಯಲ್ಲ. ಇದಕ್ಕೆ ಏನಾಗಿದೆ? ಏನಾಗಿದೆ ಹೇಳಿ? ಮೈಸೂರು ಗೌರಿ ಏನಾಗಿದೆ ಹೇಳು? ಅದೇ ಏನಾಗಿದೆ? ಅದ್ ನಂಗೇನೋ ಅದ್ರ ನೋಡು, ತುಟಿ ಒಂದ್ ಹಿಂಗೆ ಹಿಂದೆ ಹಿಂದೆ ಬೇಡ, ಬ್ಯಾಕ್ ಬಂದು ಚೆನ್ನಾಗಿದಿಲ್ಲ ಚಿನ್ನ ತುಟಿ. ಇದು ಬ್ಯಾಕ್ ಬಂದು ಅದೇನ್ ಸಲೂನ್ಗೆ ಹೋಗಿರ್ತದ ಯಶು? ಸರಿ ಮಾಡಿಸ್ಕೊಂಡ್ ಬರಕ್ಕೆ ಬೋಟಾಕ್ಸ್ ಆಗಿರುತ್ತೆ ಅದಕ್ಕೆ. ಮಣ್ಣಿಂದಮ್ಮ ನೋಡಿ, ಇದೆಯಮ್ಮ ತುಂಬಾ ಚೆನ್ನಾಗಿದೆ, ಆದ್ರೆ ಕಲರ್ ಇಲ್ಲ. ಕಲರ್ ಇಲ್ವಾ? ಇಲ್ಲಿ ಏನೇ ಮಾತಾಡ್ತಾ ಇದೀಯ ನೀನು? ಇವ್ರು ತುಂಬಾ ಇಷ್ಟ ಆಯ್ತು, ತುಂಬಾ ಮುದ್ದಾಗಿದ್ದಾರೆ. ದೇವ್ರು ಕಲರ್ ಇಲ್ಲ ಅಂತಾಳಲ್ಲ, ಏನ್ ಹೇಳೋಣ ರೀ? ದೇವ್ರ ಕಲರ್ ಏನ್ರಿ? ಗಾಡ್, ಆಗಲ್ಲ ಕಣಪ್ಪ. ನೋಡಿ ಇಲ್ಲೆಲ್ಲ ಚೆನ್ನಾಗಿದೆ ಈ ಗೌರಿಗಳು, ಬಟ್ ಇದು POP, ಹಾಗಾಗಿ ನಾವ್ ಇದನ್ನ ತಗೋತಾ ಇಲ್ಲ. ನೋಡಿ ಏನ್ ಚೆನ್ನಾಗಿದೆ ಗೌರಿಗಳು, ಇವೆಲ್ಲ POP. ದಯವಿಟ್ಟು ಯಾರು POP ಗಣೇಶಗಳನ್ನ ತಗೋಬೇಡಿ, POP ಗೌರಿನ ತಗೋಬೇಡಿ. ಮಣ್ಣಿನ ಗೌರಿ ಗಣೇಶನ ತಗೊಳ್ಳಿ. ನಮ್ಮ ಮನೆಗೆ ಈ ವರ್ಷ ಬರ್ತಾ ಇರುವಂತಹ ಬಾಲ ಗಣೇಶ ಇವರೇ. ಹೇಗಿದೆ ಈ ಬಾಲ ಗಣೇಶ? ದಯವಿಟ್ಟು ಕಮೆಂಟ್ ಮಾಡಿ. ನಮಗಂತೂ ಬಹಳ ಇಷ್ಟ ಆಯ್ತು. ಆಕ್ಚುಲಿ ನನಗೇನಕ್ಕಿಂತ ಇದ್ರ ಸೆಲೆಕ್ಟ್ ಮಾಡಿರೋಂತ ಮಹಾನ್ ಭಾವ್ರು ಇವರೇ. ಏನಕ್ಕೆ ಇಷ್ಟ ಆಯ್ತು ಪುಟ್ಟಿ ಇದು? ಎಷ್ಟು ಗುಂಡಣ್ಣ ನೋಡಿ, ಎಷ್ಟು ಕ್ಯೂಟ್ ಆಗಿದ್ದಾರೆ. ಆಮೇಲೆ ಇಲ್ಲಿ ನೋಡು, ಮೂಷಿಕಾ ವಾಹನ ಎಷ್ಟು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಕೂತಿರೋ ಸ್ಟೈಲು, ಇದು ಗಣೇಶ ಮತ್ತೆ ಮೂಷಿಕ ತುಂಬಾ ಮುದ್ದಾಗಿದೆ. ಒಂದೇ ದೃಷ್ಟಿ ಆಗುತ್ತೆ, ಅಷ್ಟು ಕ್ಯೂಟ್ ನಮ್ ಗಣೇಶ. ಡಿಫ್ರೆಂಟ್ ಆಗಿದೆ ಬಾಲ ಗಣೇಶ. ಗಣೇಶನಿಗಿಂತ ಇಲ್ಲಿನೇ ದೊಡ್ಡದಾಗಿದೆ. ಇಲಿಯಲ್ಲ ಇದು, ಹೆಗಳ ನೋಡಿ. ಅದಕ್ಕೂ ನಾಮ ಇಟ್ಟಿರಿ ಚೆನ್ನಾಗಿ ಮುದ್ದಾಗಿ. ಓಕೆ, ನಮ್ಮ ಇಷ್ಟ ಆಯ್ತಾ? ಎಸ್. ನಮ್ಮ ಮನೆ ಗಣೇಶನ ಖುಷಿಯಿಂದ ತಗೊಂಡು ಹೋಗ್ತಾ ಇದೀವಿ. ಜೊತೆಗೆ ನೀವು ಬನ್ನಿ. ಆಕ್ಚುಲಿ ಈ ಸಲ ಏನ್ ಗೊತ್ತಾ, ಬಾಂಬೆ ಸ್ಟೈಲ್ ಗಣೇಶಗಳೆಲ್ಲ POP ತರ ಬಂದಿದೆ. ಅಂದ್ರೆ ಅಷ್ಟು ಚೆನ್ನಾಗಿರೋ ಫಿನಿಶಿಂಗ್ ಇದೆ. ಸೊ ನೀವೆಲ್ಲ ಅನ್ಬೋದು, ಏನ್ POP ತಗೋಬೇಡಿ, ಮಣ್ಣಿನ ತಗೊಳ್ಳಿ, ಕಲರಿನ ತಗೋಬೇಡಿ, ಹಂಗೆ ಹಿಂಗೆ ಅಂತ. ಬಟ್ ಎಲ್ಲ ನಿಜವಾದ ಮಣ್ಣಿಂದೇ ಗಣೇಶಗಳು. ನಮ್ಮ ಮನೇಲಿ ಯಾವತ್ತೂ POP ಗಣೇಶ ನಾವು ಬಳಸಲ್ಲ.
ಸೊ ಬರೀ ಮಣ್ಣಿಂದ ಮಾತ್ರ ಬೆಳೆಸ್ತೀವಿ. ಮಣ್ಣಿಂದು ಈ ವರ್ಷ ಇಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಒಳ್ಳೆ ಫಿನಿಶಿಂಗ್ ಇದೆ. ಎಲ್ಲ ಮಹಾರಾಷ್ಟ್ರದಿಂದ ತರಿಸಿರೋದಂತೆ, ಭಾಳ ದುಡ್ಡು ಕೊಟ್ಟು ತಂದಿದ್ದೀವಿ. ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಅಂತ ಇದ್ರು, ಬಟ್ ಈ ವರ್ಷ ತುಂಬಾ ಚೆನ್ನಾಗಿ ಬಂದಿದೆ. ಮುಂದಿನ ವರ್ಷದಿಂದ ಗೌರಿನೂ ಇಷ್ಟೇ ಒಳ್ಳೆ ಫಿನಿಶ್ ಇರೋದು ಮಣ್ಣಿಂದ ಬಂದ್ಬಿಟ್ರೆ ತುಂಬಾ ಸಂತೋಷಪ್ಪ. A few minutes later. ನನ್ ಗಂಡ ಗಣೇಶ ತಗೋಣ ಬಾ ಅಂತ ಅಂದ್ರೆ ನೋಡಿದ್ರೆ ಜ್ಯೂಸ್ ತಗೊಂಡು ತಿನ್ಕೊಂಡು ಕೂತಿದ್ದೀನಿ. ಕೆಲಸ ಬಿಟ್ಬಿಟ್ಟು ತಿನ್ನೋದು ಕುಡಿಯೋದು ಇಷ್ಟೇ ನನ್ ಗಂಡನ ಕೆಲಸ ಇರಲ್ಲ. ನೋಡ ಏನ್ ಮಾಡ್ತೀನಿ ಹಾಗೆ ಅಂತ. ಅಲ್ಲ ಅಲ್ಲಿ ಗೌರಿ ಗಣೇಶ ತಗೊಳದ್ ಬಿಟ್ಬಿಟ್ಟು ಇಲ್ಲಿ ಮಮ್ಮಮ್ ಕೆಲಸ ಮಾಡ್ತಾ ಇದೀರಾ? ದಾಹ ಆಯ್ತು, ಸ್ವಲ್ಪ ಬಾಯಾರಿಕೆ ಆಯ್ತು, ಕುಡಿಯೋಣ ಅನ್ನಿಸ್ತು, ಜ್ಯೂಸ್ ಕುಡಿತಾ ಇತ್ತು. ಹೌದು, ಲಾಗಲ್ಲಿ ಕರೆಕ್ಟಾಗಿ ಮಿಕ್ಸಿ ಏನಾಗಿದೆ, ಸೌಂಡ್ ಬರಲ್ಲ, ಸುಮ್ಮನೆ ಜ್ಯೂಸ್ ಕುಡಿಯೋ ವಿಡಿಯೋ ಹಾಕಲ್ಲ. ಮೂರ್ ಅವರ್ ಆಯ್ತ್ರಿ, ಇನ್ನು ನನ್ ಹೆಂಡ್ರ ಗೌರಿ ಹುಡ್ಕೋದ್ರಲ್ಲೇ ಇದ್ದಾಳೆ. ಗೌರಿ ಸಿಗ್ತಾ ಇಲ್ಲ, ಇವಳು ಬಿಡ್ತಾ ಇಲ್ಲ. ಸಿಕ್ಕಿದೆ, ಮೂಗ ಚೆನ್ನಾಗಿಲ್ಲ, ಬ್ಲೌಸ್ ಸರಿ ಇಲ್ಲ, ಸೀರೆ ಕಲರ್ ಚೆನ್ನಾಗಿಲ್ಲ, ಅದನ್ನೇ ಹೇಳ್ತಾವ್ರಿ. 3 ಅವರ್ ಇಂದ ಯಾರಾನ ಹಿಂಗಿರ್ತಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನಮ್ಮ ಸಮಸ್ಯೆ? ಚೆನ್ನಾಗಿದ್ಯಲ್ಲಮ್ಮ? ಏನಾಗಿದೆ? ಏನಾಗಿದೆ? ಸಿಂಪಲ್ ಬಂದಿದೆ, ಗೌರಿಗೆ ರ್ಯಾಷಸ್ ಬಂದಿದೆ ಅಂತೆಲ್ಲ. ಇಷ್ಟು ಹುಡುಗರು ನಗ್ತಾವ್ರೆ. ಇನ್ನೇನು ನಿನ್ಗೂ ಬಂದಿದೆ ರ್ಯಾಷಸ್? ನನಗ್ ಬಂದ್ರೆ ಪರವಾಗಿಲ್ಲ, ಗೌರಿಗೆ ಬರ್ಬಾರ್ದು. ಗಣೇಶ ಎಷ್ಟು ಮುದ್ದಾಗಿದ್ದಾನಲ್ವಾ, ಅಮ್ಮನೂ ಅಷ್ಟೇ ಮುದ್ದಾಗಿರ್ಬೇಕು ತಾನೆ, ಅದಕ್ಕೆ. ಅಯ್ಯೋ ದೇವ್ರೇ, ಏನಪ್ಪ ಅಲ್ಲಿಂದ ಗೌರಿ ಎಲ್ಲಿದ್ಯಪ್ಪ? ಭಗವಂತ ನನ್ನ ಮಾತು ಕೇಳಿಸ್ಕೋ, ಬೇಗ ಗೌರಿ ಕೊಡಿಸು. 3 hours later. ಯಶೋ, ಸಿಕ್ತಾ ಗೌರಿ? ಇನ್ನೂ ಸಿಕ್ಕಿಲ್ವಾ? ಅಯ್ಯೋ ದೇವ್ರೇ, ಅಲ್ಲೂ ಇಲ್ವಾ? ಆಯ್ತು ನಡಿಯಪ್ಪ. ಯಶು, ಗೌರಿ ಸಿಕ್ತಾ? ಬಾಬಾ ರಾಮದೇವ್ ಹತ್ರ ನಿಂತ್ಕೊಂಡ್ ಗೌರಿ ಕೇಳ್ದೆ ಎಲ್ಲಿಂದ ಕೊಡ್ತಾರಮ್ಮ? ನೋಡು, ನಿನ್ಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ಅವ್ರು ಅಲ್ಲಿಂದಾನೆ ಆಶೀರ್ವಾದ ಮಾಡ್ತಾರ ನೋಡು. ಬಾಬಾ ರಾಮದೇವ್ ಅವರೇ ಅವಳಿಗೆ ಆಶೀರ್ವಾದ ಮಾಡಿ. ಆಯ್ತು, ಬಾ, ಓಡ ಬಾ, ಓಡ ಬಾ, ನಡಿ ನಡಿ, ಗೌರಿ ಹೊಡ್ಕೊಳ ಬಾ. 6.5 hours later. ಯಶು ಸಿಕ್ತಾ? ಇನ್ನೂ ಸಿಕ್ಕಿಲ್ವಾ? ಇನ್ನೊಂದ್ ಸ್ವಲ್ಪ ದೊಡ್ಡದಾಗ್ತಾ ಇದ್ದೆ. ಸೇಮ್ ಚೆನ್ನಾಗಿದೆ, ಉಜ್ವಲ ಚೆನ್ನಾಗಿದೆ. ನೋಡಿ ಎಷ್ಟು ನಗ್ತಾ ಇದೆ ಗೌರಿ, ನಗ್ತಾ ಇದೆ. ಅಯ್ಯೋ ಮಂಚೆ, ನನ್ನಲ್ಲೂ ನೀನು ಇವೆಲ್ಲ ಹುಡುಕ್ತ ಮಂಚೆ ಅಂತ. ಚೆನ್ನಾಗಿದೆ, ಉಜ್ವಲ ಚೆನ್ನಾಗಿದೆ. ತಗೋಣ ಅದನ್ನ? ಇನ್ನೊಂಚೂರು ದೊಡ್ಡದಿದೆ ಸರ್. ಓದ್ಗಳ ಸುಮ್ನೆ, ಏನ್ ದೊಡ್ಡದು ಕರೆಕ್ಟ್ ಆಗಿದೆ, ಸಾಕಿದೆ. ಸೇಮ್ ಇದೆ. ಸ್ವಲ್ಪ ಮುಂಚೆ ಬಂದ್ರೆ ದೊಡ್ಡ ವಿಡಿಯೋಗೆ ಏನಪ್ಪ ಸರ್, ಬುಕಿಂಗ್ ಆಗಿರೋದು ಕೊಡ್ತಿದ್ದೆ, ತಗೊಂಡೋಡೋರು ದೇವಸ್ಥಾನ. ಬೇಡ, ಇದು ಚೆನ್ನಾಗಿದೆ, ನಿಜವಲ್ಲ ಪರ್ಫೆಕ್ಟ್ ಆಗಿದೆ. ಪ್ರಿಯ ವೀಕ್ಷಕರೇ, ಇಲ್ಲಿ ನೋಡಿ, ಇಷ್ಟು ದೊಡ್ಡದು, ಇದು ಚೆನ್ನಾಗಿ ಡೀಸೆಂಟ್ ಆಗಿದೆ, ಕಲರ್ ಮ್ಯಾಚ್ ಆಗ್ತಾ ಇದೆ. ಯಾವುದು ಚೆನ್ನಾಗಿದೆ, ಯಾವ್ದು ನಿಜವಾಗ್ಲೂ ತಗೋಬೇಕು, ನೀವೇ ಹೇಳ್ರಿ. ನಾನು ಎಂತಿ ದೊಡ್ಡದು ಅಂತ ಹೇಳಿ, ನಾನು ಚಿಕ್ಕದಾಗಿ ಚೆನ್ನಾಗಿದೆ ಕಡೆ, ಇದನ್ನ ತಗೋಣ ಅಂತ ಹೇಳಿ. ನಿಮ್ಗೆ ಏನ್ ನ್ಯಾಯ ಅನ್ಸುತ್ತೆ, ಯಾವ್ದು ಸರಿ ಅನ್ಸುತ್ತೆ, ದಯವಿಟ್ಟು ಕಮೆಂಟ್ ಮಾಡಿ. ಯಾವ್ದಮ್ಮ ಫೈನಲ್ಲು? ಯಾವ್ದ? ಯಾಕಂದ್ರೆ ಗಣೇಶನೂ ಫುಲ್ ಅಲಂಕಾರ ಆಗಿದ್ದಾರೆ, ತಾಯಿನೂ ಅಲಂಕಾರ ಆಗ್ಬೇಕು ತಾನೆ. ಅಮ್ಮದಲ್ಲೇ ಫಸ್ಟ್ ಬರೋದು, ಅದಕ್ಕೆ ಫುಲ್ಲು ಅಲಂಕಾರ ಪ್ರಿಯೆ. ನೋಡಿದ್ರ? ಆಗ್ಬೋದು. ಫೈನಲಿ ಇದೇ ಗೌರಿ ನಮ್ಮ ಮನೆಗೆ ಬರ್ತಾ ಇರೋದು. ಜೈ ಗೌರಿ, ಜೈ ಜೈ ಗೌರಿ. ಸರ್ ಹೇಳಮ್ಮ, ಹೆಂಗಿದ್ದೀರಾ? ಹಂಗೆ ಗಿಲಿ ಸೀಸನ್ 1, 2, 3 ಎಲ್ಲಾ ನೋಡ್ತೀನಿ. 1, 2, 3 ಎಲ್ಲ ನೋಡಿದೀರಾ? 1, 2 ಫುಲ್ 10 ಸತಿ ನೋಡಿದೀನಿ, ಹಾಕೊಂಡ್ ನಾನು. ಹೌದಾ? ವೆರಿ ಗುಡ್, ಥ್ಯಾಂಕ್ ಯು. ಒಂದು ಫೋಟೋ ಪ್ಲೀಸ್. ತಗೊಳ್ಳಿ, ಫಸ್ಟ್ ನಾನು ಎಂತಿ ಜೊತೆ ತಗೊಳ್ಳಿ, ಇದನ್ನ ಬಿಡಲ್ಲ ಅವಳು ಆಮೇಲೆ ನಂಗೆ. ಓ
ಗೌರಿ ನೀನ್ ತೊಡೆ ಮೇಲೆ ಇಟ್ಕೊಂಡು ಅಷ್ಟೇ ಬರ್ಸಿಟ್ಬಿಡಿ ಅದು. ಸೊ ಫ್ರೆಂಡ್ಸ್, ಈಗ ಗೌರಿ ಗಣೇಶ ಯಶಸ್ವಿಯಾಗಿ ತಗೊಂಡಾಯ್ತು. ನೋಡಿ ಹಿಂದೆ ಇದೆ ಅಲ್ಲ, ಇದು ನಮ್ ಗೌರಿ. ಗೌರಿ ತೋರಿಸ್ಬಿಟ್ಟಿ ನಾಳೆ ತೋರಿಸ್ತೀನಿ. ಇಷ್ಟೊತ್ತು ತನಕ ತೋರಿಸಿದ್ವಿ. ಗೌರಿ ಇದೆ, ಈ ಕಡೆ ಗಣೇಶ ಇದೆ, ಇಲ್ಲಿ ನಾವಿದ್ದೀವಿ. ಇಲ್ಲಿ ನಾವಿದೆ. ಈಗ ಪೂಜಾ ಸಾಮಗ್ರಿಗಳು, ಹೂವು, ಹಣ್ಣು, ತರಕಾರಿ, ಬಾಳೆ ದಿಂಡು, ಬಾಳೆ ಎಲೆ, ಬಾಳೆ ಕಂಬ, ಅಡಿಕೆ ಎಲೆ, ಹೂವ, ಹಾರ, ತುರಾಯಿ, ಏನೇನಿದೆ ಬೆಜ್ಜಾಸ್ತ್ರ, ಜನವಾರ ಏನಿದೆ ಎಲ್ಲ ತಗೋಬೇಕು. ಈಗ ಎಲ್ಲ ಹೋಗ್ತಾ ಇದೀವ? ವಿಜಯನಗರ ಹೂವದ ಮಾರ್ಕೆಟ್ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ವಿಜಯನಗರ್ ಮಾರ್ಕೆಟ್. ಏನ್ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಮೆಟ್ರೋ ಮೆಟ್ರೋ ಮೆಟ್ರೋ. ಬಟ್ ಆಕ್ಚುಲಿ ಮೆಟ್ರೋ ಆಗಿರೋದ್ರಿಂದ ಎಷ್ಟು ಒಳ್ಳೇದು ಗೊತ್ತಾ, ಎಲ್ಲಿಂದ ಎಲ್ಲಿ ಬೇಕನ್ನ ಕ್ವಿಕ್ ಅಂತ ಬಿಡ್ಬೋದು. ಇನ್ನು ಯಾವ್ಯಾವೆಲ್ಲ ಏರಿಯಾಗೆ ಮೆಟ್ರೋ ಬಂದಿಲ್ಲ, ಮೆಟ್ರೋ ಬರಬೇಕು, ಅದ್ರ ಅವಶ್ಯಕತೆ ಇದೆ, ನಿಮಗೆ ಏನೇನು ಅನ್ಸುತ್ತೋ ದಯವಿಟ್ಟು ಕಮೆಂಟ್ ಮಾಡ್ರಪ್ಪ. ನಮ್ಮ ಏರಿಯಾಲಂತೂ ಬಂದ್ಬಿಟ್ಟಿದೆ, ಖುಷಿ ಇದೆ. ನಿಮಗೆ ಎಲ್ಲೆಲ್ಲಿ ಬೇಕು ಮೆಟ್ರೋ ದಯವಿಟ್ಟು ಕಮೆಂಟ್ ಮಾಡಿ. ಟ್ರೈನಲ್ಲಿ ಬಂದ್ವಿ, ಬಂದು ಇಳಿತಿದ್ದಂಗೆ ನೋಡಿ ಎಕ್ಸ್ಪೀರ್ ಹೂವ ಇವೆಲ್ಲ ತಗೋತಾ ಇದೀವಿ. ಶಾಪಿಂಗ್ ಯೂತ್ ನೋಡೋಣ ಏನೇನ್ ಮಾಡಿದ್ವಿ, ನಮ್ಗೆ ಗೊತ್ತಿಲ್ಲ. ಏನ್ ಅನ್ಸಿದ್ರೆ ತಗೊಂಡು ಹೋಗ್ತಾರೆ ಅಲ್ವಾ. ಈ ಪ್ರತಿ ಸಲ ಹಬ್ಬಕ್ಕೆ ಬ್ಲೌಸ್ ಪೀಸ್ ತಗೊಂಡು ಹೋಗ್ತಾರಲ್ಲ, ನಿಜವಾಗ್ಲೂ ಹೊಲಿಸಿ ಬ್ಲೌಸ್ ಹಾಕೋತಾರ ಇಲ್ಲ ಸುಮ್ಮನೆ ಅವರು ಇನ್ನೊಬ್ರು ಕೊಟ್ಬಿಡ್ತಾರ? ಬಹಳ ಡೌಟ್ ಇದೆ. ದಯವಿಟ್ಟು ತಿಳಿದವ್ರು ಒಂಚೂರು ನನಗೆ ಕ್ಲಾರಿಟಿ ಕೊಡಿ. ಯಾಕೆಂದ್ರೆ ಪ್ರತಿ ಸಲ ನೋಡಿ ಇವಳು ಪ್ರತಿ ಸಲ ಇಷ್ಟಿಷ್ಟು ಅಂತ ಪ್ರತಿ ಸಲ ತಗೊಂತಾಳೆ, ಏನು ಅರ್ಥವಾಗಲ್ಲ. ದಯವಿಟ್ಟು ತಿಳಿದವ್ರು ಮೆಸೇಜ್ ಮಾಡಿ ನಂಗೆ. ನಿನಗಲ್ಲ ಕಣೆ, ಬೇರೆಯವ್ರಿಗೆ ಕೊಡಕ್ಕಿದು ಯಾವ್ದು ಬೇಕನೇ ಇರ್ಲಿ. ಪಾಪ ಹಾಕೊಳ್ಳೋರು ಕಲರ್ ಇಷ್ಟ ಆಗುತ್ತೆ, ಹಾಕಮ್ಮ. ಆಯ್ತು ಅಷ್ಟು. ಮನೆ ಹತ್ರ ತಗೋಣ ಅಂದ್ರೆ ಬೇಡ, ವಿಜಯನಗರ್ಗೆ ಹೋಗೋಣ, ಮಲ್ಲೇಶ್ವರಂಗೆ ಹೋಗೋಣ, ಕಮ್ಮಿ ಅಂತಾಳೆ. ಇಲ್ಲಿ ಬಂದ್ರೆ ಇಲ್ಲ ಮನೆ ಹತ್ರನೇ ಕಮ್ಮಿ, ಇಲ್ಲಿ ಜಾಸ್ತಿ ಅಂತಾಳೆ. ಏನ್ ಮಾಡೋದಿಂತ ಹೆಂಗಸರಿಗೆ ಅಂತ ಅರ್ಥ ಆಗಲ್ಲ. ತಲೆ ಕೆಟ್ಟು ಗೊಬ್ಬರ ಆಗ್ಬಿಡುದು ಗಂಡಸರು ನಿಜವಾಗ್ಲು. ಏನಿಲ್ಲ ಗುರು, ಅದೇ ರಾಗ ಹೊಸ ಹಾಡು ಅಷ್ಟೇ. ಏನ್ ಪುಟ್ಟದು? ಗೌರಿ ಗಣೇಶ ಹಬ್ಬಕ್ಕೆ ಆಂಟಿ ಕಡೆಯಿಂದ ನನಗೆ ಅರ್ಶಿನ ಕುಂಕುಮ ಸಿಕ್ಕಿದೆ, ತುಂಬಾ ಖುಷಿ ಆಗ್ತಾ ಇದೆ. ಯೂಶಲಿ ಗೌರಿ ಹಬ್ಬಕ್ಕೆ ತವ್ರ ಮನೆಯಿಂದ ಕುಂಕುಮ ಅಂತ ಕೊಡ್ತಾರೆ. ಆಂಟಿ ಹೋದ್ ವರ್ಷ ಇಲ್ಲಿ ತಗೊಳಕ್ ಬಂದಾಗ ಸೇಮ್ ಹಿಂಗೆ ನನಗೆ ಅರ್ಶಿನ ಕುಂಕುಮ ಕೊಟ್ಟಿದ್ರು, ಈ ವರ್ಷನೂ ಹಂಗೆ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಹ್ಯಾಪಿ ಗೌರಿ ಗಣೇಶ ನಿಮ್ಗೆ. ಥ್ಯಾಂಕ್ ಯು. ಹೆಂಗೆ ಪೂಜೆ ಸಾಮಾನುಗಳೆಲ್ಲ ಆರಾಧಿಸ್ತಾ ಇದೆ. ಎರಡು ಕೈ ನೋಡಿ ಸರ್, ಹಾಕಮ್ಮ. ಸರ್ ನೀವೇ ಹಾಕಿ, ಇಲ್ಲ ನೀವೇ ಹಾಕಿ ಮಾಡು. ನಾನೆಲ್ಲ ನನ್ನ ಹೆಂಡತಿ ಕೈ ಉದ್ದ ಬರುತ್ತೆ ಅನ್ಕೊಂಡೆ, ಬಹಳ ಸಣ್ಣದ್ ಬಂದ್ಬಿಡ್ತು. ಅವ್ರ ಕೈಲೇ ಹಾಕಿ ಸರ್, ನೀವೇ ಹಾಕಿ. ಎಷ್ಟು ಪಾಂಡೆ? 2200. ಬರೀ ಹೂವಕ್ಕೆ 2200. ಹುಡುಗಿನ ಬೆಲೆ ಇಲ್ಲ ಹೇಳಿ. ಬಜಾರು ಜಯನಗರಕ್ಕಿಂತ ಕಮ್ಮಿ ವಿಜಯನಗರದಲ್ಲಿ ಪಕ್ಕನಾ? ಆಕ್ಚುಲಿ ಹೌದಾ? ಇದಕ್ಕೆ ನೀವು ಒಪ್ತೀರಾ ಅಂತ ಹೇಳಿ. ಗಾಂಧಿ ಬಜಾರು ಇನ್ನೆಲ್ಲ ಜಯನಗರ ಎಲ್ಲದಕ್ಕಿಂತ ಕಮ್ಮಿ ಸಿಗೋದು ವಿಜಯನಗರದಲ್ಲಿ. ಹೂ ಅಂತೀರಾ, ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ ಎರಡು ಇಲ್ಲೇ ಅಂತ ಚೆನ್ನಾಗಿರೋದು. ಹೂ ಅಂತೀರಾ, ಹೂ ಅಂತೀರಾ, ಕಮೆಂಟ್ ಮಾಡ್ತೀರಾ. ಗೌರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನೀವು ಈ ಬ್ಲಾಗ್ ಅಲ್ಲಿ ನೋಡಿ, ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ, ಅಲ್ಲ ನನ್ನ ಚಾನಲ್ ಯಶಸ್ವಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ, ನಾನು ಈ ಹೂವು ಮುಡ್ಕೊಂಡು ಪೂಜೆ ಮಾಡೇ ಮಾಡ್ತೀನಿ, ಗೌರಿ ಪೂಜೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು. ಹಣ್ಣುಗಳ ತಗೊಳ್ಳುವಂತ ಸಮಯ ಆಗಿದೆ.
ಏನಪ್ಪಾ ಅಂದ್ರೆ ಅದು 5 ತರ ಇಡ್ಬೇಕು ಅಂತಾರೆ, 5 ತರ ಎಲೆ, 5 ತರ ಹಣ್ಣೆಲ್ಲ ಇಡ್ಬೇಕು ಅಂತಾರಲ್ಲ. ಈಗ 5 ತರ ಹಣ್ಣು ತಗೊಳಕ್ ಬಂದ್ವಿ. ನೆನೆಂತಿ ಗೌರಿಗೆ 5 ತರ ಅಂತೆ, ಗಣೇಶಂಗೆ 5 ತರ ಅಂತೆ, ಯಾರೋ ಅರ್ಥ ಕೊಂಡ್ಬೇಕು ಬರೋದು ಒಂದು 15 ತರ ಅಂತೆ, 7 ತರ ಅಂತೆ. ಯಾವ ಬಾಗ್ನಕ್ಕೆ? ಏನೋ ಮನೆ ಹೆಣ್ಮಕ್ಳಿಗೆ ಬರ್ತಾರಲ್ವಾ, 5 ಜನ ಮುತ್ತೈದೆಗೆ ಬಾಗ್ನ ಕೊಡ್ಬೇಕು, 5 ಅಥವಾ 3 ತರ ಹಣ್ಣುಗಳು ಕೊಡ್ಬೇಕು. ಈ ಬಾಗ್ನಕ್ ಬರೋರು ಕೇಳ್ತಾರೇನ್ರಿ 5 ತರ ಕೊಡಿ 3 ತರ ಕೊಡಿ ಅಂತ? ಯಾರು ಮಾಡಿ ಶಾಸ್ತ್ರ ಇದು? ಹಳೇ ಕಾಲದಿಂದ ಬಂದಿದೆ ಶಾಸ್ತ್ರ ಪಾಲಿಸ್ಕೊಂಡ್ ಬರ್ಬೇಕು. ನಿಜವಾಗ್ಲೂ ಶಾಸ್ತ್ರದಲ್ಲಿ ಈ ತರ ಇದೆಯಾ? ಗೌರಿ ಗಣೇಶನ್ಗೆ ಒಪ್ಪ, ಈ ಬಾಗ್ನಕ್ಕೆಲ್ಲ 5 ತರ 10 ತರ ಕೊಡೋದು ಇದೆಯಾ? ಆಮೇಲೆ ಮೇಡಮ್ ನೋಡಿ, ಇಲ್ಲಿ ಯಾರೋ ಬಂದಿದ್ದಾರೆ, ಇವ್ರನ್ನ ಕೇಳೋಣ. ಬಾಗ್ನಕ್ಕೆ 5 ತರ ಹಣ್ಣು ಅಂತ ಎಲ್ಲ ಶಾಸ್ತ್ರ ಇದೆಯಾ? ಹೌದಾ ಸರ್? ನಿಮ್ದು ಅವಾಗಿಂದ ಜೇಬ್ ಖಾಲಿ ಆಗ್ತಾ ಇದೆಯಾ? 12 ವರ್ಷ. 12 ವರ್ಷ ಆಯ್ತಾ? ಎಲ್ ಸರ್ 5 ತರ ಹಣ್ಣು? 5 ತರ ತಗೊಂಡಿದ್ದೀರಾ? ಆಯ್ತು ಮೇಡಮ್, ನಿಮ್ಮ ಈ ಮಾಹಿತಿಗಾಗಿ ಧನ್ಯವಾದಗಳು. ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ಭೇಟಿಯಾಗಿ. 12 ವರ್ಷದಿಂದ 5 ತರ ಬಾಗಿನ ಕೊಡ್ತಾವ ಸರ್. ಥ್ಯಾಂಕ್ ಯು ಸರ್. ಅಮ್ಮ, ಹಬ್ಬ ಶಾಪಿಂಗ್ ಸಾಕಾಗ್ತಾ ಇದೆ ಗುರು. ಎಷ್ಟು ತಗೊಂಡ್ರು ಮುಗಿದಲ್ಲ ಗುರು, ಎಲ್ಲ ಮುಗಿದು ಹೋಗೋಣ ಅಂತಿದ್ದೆ. ಇವಳು ತೆಂಗಿನಕಾಯಿ, ಬಾಳೆ ದಿಂಡು, ಬಾಳೆಕಾಯಿ, ಬಾಳೆ ಅಂತ ನನ್ನ ಬಾಳೆ ಬರಡಾಗಂಗ್ ಮಾಡ್ತಾವ. ಚೆನ್ನಾಗಿದೆ, ಆದ್ರೆ ಒಂಥರ ಮಜಾ ಇದೆ. ಎಲ್ಲ ಬಾಳೆ ಕಂಬ, ಬಾಳೆ ಎಲೆ, ಬಾಳೆ ಹಣ್ಣು, ಲಾಸ್ಟ್ ಅಲ್ಲಿ ತೆಂಗಿನಕಾಯಿ. ಇದನ್ನ ಪೆಂಡಿಂಗ್ ಇಟ್ಕೊಂಡು ಹೇಳಿ, ಈಗಲೇ ಕೈ ಭಾರ ಆಗ್ತದೆ. ನೋಡಿ ಏನಮ್ಮ ತೆಂಗಿನಕಾಯಿ ವಿಪರೀತ ರೇಟ್ ಜಾಸ್ತಿ, ನಗರಲ್ಲಿ ಕಮ್ಮಿ. ನಾನು ಈ ಸೈಜ್ಗೆ 20 ರೂಪಾಯಿ ಕೊಟ್ಟಿದ್ದೀನಿ, ಇಲ್ಲಿ 40 ರೂಪಾಯಿ ಅಂತಿದ್ದಾರೆ. ಸೊ ಇಲ್ಲಿ ಬೇಡ. RR ನಗರ್ಗೆ ಹೋದ್ರೆ ವಿಜಯನಗರ ಕಮ್ಮಿ ಅಂತ, ವಿಜಯನಗರ ಬಂದ್ರೆ RR ನಗರ ಕಮ್ಮಿ ಅಂತ. ಅಲ್ಲಲ್ಲಿ ಕಮ್ಮಿ ಇರುತ್ತೆ, ಹಂಗೆ ತಗೋಬೇಕು ನಾವು. ಮತ್ತೆ ಈಗ ಹೋಗೋಣ, ಸಾಕ ಪಕ್ಕನಾ? ಯವ್ವ ಏನ್ ಬಾರ ನೋವು, ಅಯ್ಯೋ ನಡಿ. ಇಲ್ಲಿ ಬರ್ತಿದೆ. ಚೆನ್ನಾಗಿದ್ದೀವಮ್ಮ, ನೀವ್ ಚೆನ್ನಾಗಿದ್ದೀರಾ? ಯಾಕೋ ಆಯ್ತು ಬನ್ನಿ, ಮೈಕಿಂದ ದಿನ ಬರ್ತಾ ಇದೀವಿ ನಾವು. ಹೌದು, ಅಯ್ಯೋ ಫೈನಲಿ ಶಾಪಿಂಗ್ ಮುಗೀತು. ಎವ್ರಿ ಟೈಮ್ ನಾನ್ ಹೋಗ್ತಿದ್ದೆ ಶಾಪಿಂಗ್ಗೆ, ಬಟ್ ಈ ಸಾರಿ ನನ್ ಗಂಡನ್ನು ಕರ್ಕೊಂಡು ಹೋಗಿದ್ದೀನಿ. ನಮ್ಮ ಕಷ್ಟ ಏನು ಅಂತ ನಿರಂಜನ್ ದೇಶಪಾಂಡೆಗೆ ಇವತ್ತು ಗೊತ್ತಾಯ್ತು. ಆ ಹೂವ ತಗೊಂಬರಂತೆ, ಹಣ್ಣು ಅದೆಲ್ಲ ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯ್ತು. ಸಾಕು ಕಡೆ ಬಾ ಅಂತಿದ್ದ. ಇವತ್ತು ಒಂದನ್ನು ಬಿಟ್ಟಿಲ್ಲ, ಎಲ್ಲರನ್ನು ಅವನ ಕೈಯಲ್ಲೇ ಹೋರಿಸಿ ಎಲ್ಲ ತಗೊಂಬಂದಿದ್ದೀನಿ. ಮಿಸ್ಟರ್ ದೇಶಪಾಂಡೆ ಅವರೇ, ಹೇಳಿ ಇವ್ರೇ, ಬಹಳ ಸುಸ್ತಾಯ್ತು ಇವ್ರೆ. A few moments later. ನೋಡ ಎಷ್ಟು ಚಂದ ನೋಡ. ಸ್ವಲ್ಪ ಮಲ್ಲಿಗೆ ಬಿಟ್ಟವಳು. ಶಾಪಿಂಗ್ ಮಾಡಿದ್ದೆಲ್ಲ ನಾನು, ಫುಲ್ಲು ಸಾಮಾನು ಎತ್ಕೊಂಬಂದು ಭಾರ ಹೊತ್ಕೊಂಬಂದೆ ನಾನು. ಬಿಲ್ಡಪ್ ತಗೊಂಡ್ ಮಲಗಿರೋದು ಮಾತ್ರ ಇವಳು. ಆಗತ್ತೆ, ಈ ತರ ಆಗತ್ತೆ. ಇಟ್ಸ್ ಓಕೆ. ಆಫ್ಟರ್ ಆಲ್ ಯಾರಿಗೋಸ್ಕರ? ಹೆಂಡತಿಯರಿಗೋಸ್ಕರ ಅಲ್ವಾ? ಆಗ್ಲಿ ಬಿಡಿ, ಅದು ಒಂದು ಏನಂತೀರಿ ಜಮಾಯಿಸಿ. ನಾನಿಷ್ಟು ಮಾತಾಡ್ದು ಮಲಗಿದಾಳಲ್ಲ ಅವಳು. ಬಹಳ ಸಂತೋಷ. ಎದ್ಬಿಟ್ಟ. ಓಹೋ, ಬಹಳ ಸಂತೋಷ ಕಣಮ್ಮ. ಒಟ್ಟಲ್ಲಿ ನೀನ್ ಎದ್ದಿರೋ ಖುಷಿನಲ್ಲಿ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ಬಿಡ್ತಾ ಇದೀನಿ. ಗೌರಿ ಗಣೇಶ ತಗೊಂಡಾಗಿದೆ, ಮನೆಗೆ ಬೇಕಾಗಿರೋ ಪೂಜಾ ಸಾಮಗ್ರಿಗಳು ತಗೊಂಡಾಗಿದೆ. ಅದನ್ನ ಹೇಳ್ತಾ ಇದ್ದಂಗೆ ಕತ್ಲಲ್ಲಿ ಬಂದ್ಬಿಟ್ಟಲ್ಲೋ ಕಿರಣ.
ಮೆಟ್ರೋ ಒಳಕ್ಕೆ ಬಂದ್ಬಿಟ್ಟಲ್ಲ. ನಿಮಿಷ ಲೈಟ್ ಬರ್ತಾ ಇದ್ದಾಗ ಮಾತಾಡ್ತೀನಿ ನಾನು, ಆಯ್ತಾ? ಲೈಟ್ ಹಾ, ಗೌರಿ ಗಣೇಶ ಬಂದಾಗಿದೆ. ಗಣೇಶನ ಹಬ್ಬದ ಎಲ್ಲ ಪೂಜಾ ಸಾಮಗ್ರಿಗಳು ತಗೊಂಡಾಗಿದೆ, ಹಣ್ಣು ತಾಂಬೂಲಗಳೆಲ್ಲ ತಗೊಂಡಾಗಿದೆ. ಇನ್ನೇದು ಮನೆಗೆ ಹೋಗಿ ಗೌರಿ ಗಣೇಶನ ಕೂಡಿಸಿ ಭಕ್ತಿಯಿಂದ ಪೂಜೆ ಮಾಡಿ ನೆಮ್ಮದಿಯಾಗಿ ಗಣೇಶನ ವಿಸರ್ಜನೆ ಮಾಡಿ ಅವನ್ನ ಕಳಿಸ್ಕೊಟ್ಟು ಇದೆಲ್ಲ ಬಾಕಿ ಇದೆ ಅಷ್ಟೇ. ಸದ್ಯಕ್ಕಂತೂ ಈ ಒಂದು ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಮನೇಲಿ ನಡೆಯುವಂತ ಗೌರಿ ಗಣೇಶ ಪೂಜೆ ಹೇಗಿರುತ್ತೆ, ಆಮೇಲೆ ಈ ಸಲ ಒಂದು ಸಪರೇಟ್ ವ್ಲಾಗ್ ಬರೀ ಗಣೇಶನ ಶಮಂತಕೋಪಾಖ್ಯಾನ ಅದ್ರ ಕಥೆನೇ ನಿಮ್ಗೆ ಒಂದು ಫುಲ್ ವ್ಲಾಗ್ಗೆ ತೋರಿಸ್ಬೇಕು ಅಂತಿದ್ದೀನಿ. ಅದಾದ್ಮೇಲೆ ನಮ್ಮ ಮನೆಗೆಲ್ಲ ಯಾರ್ಯಾರು ಬಂದು ಇವೆಲ್ಲ ಇರ್ತವೆ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಟಿಲ್ ದೆನ್ ದಿಸ್ ಇಸ್ ನಿರಂಜನ್ ಸೈನಿಂಗ್ ಆಫ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಪ್ರೀತಿ ತೋರಿಸಿ. ಬಾಯ್ ಬಾಯ್. ಹ್ಯಾಪಿ ಗೌರಿ ಗಣೇಶ ಎಲ್ಲರಿಗೂ. ಬಾಯ್. ಬಿಟ್ರೆ ತಲೆ ಅಣ್ಣ ಇನ್ನು ಏನೋ ಬೇಕಣ್ಣ. ಜಸ್ಟ್ ಡಾಕ್ಯುಮೆಂಟಿಂಗ್ ಅಂಡ್ ಅಪ್ಲೋಡಿಂಗ್ ಇಟ್ ಇನ್ ಯೂಟ್ಯೂಬ್. गणेश सगळ जगाचा तारणहार तू, या विश्वाचा पालनहार.